ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಬಂಗಾರವನ್ನ ಅಲಂಕಾರ ಮಾಡಿಕೊಟ್ರು ಅಥವಾ ನೀವು ಸಾಮಾನ್ಯವಾದ ಒಂದು ಪುಷ್ಪವನ್ನ ತಂದು ಹಾಕಿದ್ರು, ಅದು ಎರಡನ್ನೂ ಸಮಾನವಾಗಿ ನೋಡುವ ಬುದ್ಧಿ ಇದೆ. ಬಂಗಾರ ಅಂತ ಬಾಯಿ ಬಿಡಲ್ಲ ಅವರು ವಿರಕ್ತರು, ಸನ್ಯಾಸಿಗಳು. ಸಮಲೋಷ್ಟಾಶ್ಮ ಕಾಂಚನ, ಬಂಗಾರ ಮತ್ತೆ ಕಲ್ಲು ಎರಡರಲ್ಲೂ ಸಮಾನವಾದ ಬುದ್ಧಿ ಇರಬೇಕು. ಎರಡೂ ನಮಗೆ ವ್ಯರ್ಥ. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾರೆ, ತೂತಾದ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ. ದೋಣಿ ತೂತಾಗಿದೆ, ನೀರು ತುಂಬಿಕೊಳ್ತಾ ಇದೆ, ದೋಣಿ ಮುಳುಗತಾ ಇದೆ. ಅದ್ರ ಮಧ್ಯೆ ಯಾರಾದ್ರೂ 10 kg ಬಂಗಾರ ತಂದು ಕೊಡ್ತೇನೆ, ನನ್ನ ಮನೆಗೆ ತಲುಪಿಸೋದ್ರೆ ತಗೊಳ್ತೇವಾ? ಯಾಕೆ ಹೇಳಿ? ಬಂಗಾರ 10 kg ಆದ್ರೇನು, ಸೆಗಣಿ 10 kg ಆದ್ರೇನು, ದೋಣಿ ಮುಳುಗ ಹೋಗುತ್ತೆ. 10 kg ಸಮಾನ. ಹಾಗೆ ನಮ್ ಸಂಸಾರ ಮುಳುಗಿ ಹೋಗ್ತಾ ಇದೆ. ಇದರಲ್ಲಿ ಬಂಗಾರ ಕಲ್ಲು ಈ ವ್ಯತ್ಯಾಸ ಮಾಡಬೇಡಿ. ಮುಳುಗಿ ಹೋಗುವ ಜೀವನದಲ್ಲಿ ಅದರ ಬಗ್ಗೆ ಅಪೇಕ್ಷೆಯನ್ನ ಕಡಿಮೆ ಮಾಡಿ ಅಂತ ಜಗತ್ತಿಗೆ ಪಾಠ ಮಾಡುವ ಗುಣ ಅದು ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೆ.